ಹಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಕನ್ನಡ ಚಿತ್ರರಂಗದ ಯುವರಾಜ ಎಂದೇ ಖ್ಯಾತಿ ಪಡೆದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಇವರ ಅಕಾಲಿಕ ನಿಧನದ ವಾರ್ತೆ ನಮ್ಮೆಲ್ಲರಿಗೆ ತುಂಬಾನೇ ನೋವು ತಂದಿದೆ. ಇವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಹಾಗೂ ಅವರ ಕುಟುಂಬದವರಿಗೆ ಈ ನೋವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ ಎಂದು ಸುಮುಖ ಸೊಲ್ಯೂಷನ್ಸ್ ಬಳಗದಿಂದ ಈ ಒಂದು ಸಂತಾಪ ಸೂಚಕ ಸಂದೇಶ. ಫ್ರೆಂಡ್ಸ್, ಇವತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ: ನಾಗರಿಕರ ಮೇಲೆ ಕಣ್ಣಿಡಲು ಕೇಂದ್ರವು ಇಸ್ರೇಲಿ ಸಾಫ್ಟ್ವೇರ್ ಪೆಗಾಸಿಸ್ ಅನ್ನು ಬಳಸಿದೆ ಎಂಬ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ನೇಮಿಸಿದ ತಜ್ಞರ ತಾಂತ್ರಿಕ ಸಮಿತಿಯ ಮುಖ್ಯಸ್ಥರ ಹೆಸರೇನು ಅಂತ, ಅಥವಾ ಮುಖ್ಯಸ್ಥರು ಯಾರು ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆ ಕರೆಕ್ಟ್ ಉತ್ತರ ಜಸ್ಟಿಸ್ ರವೀಂದ್ರನ್. ಇಲ್ಲಿ ನಾವು ನೋಡಬಹುದು, ಇಸ್ರೇಲ್ ತಯಾರಿಸಿರುವ ಕುತಂತ್ರಾಂಶದ ಪೆಗಾಸಿಸ್ ಅನ್ನು ಬಳಸಿ ಭಾರತದ ರಾಜಕಾರಣಿಗಳು, ಪತ್ರಕರ್ತರು, ನ್ಯಾಯಾಂಗದ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಇತರರ ಮೇಲೆ ಬೇಹುಗಾರಿಕೆ ನಡೆಸಿದ ಆರೋಪದ ಬಗ್ಗೆ ತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿರುವಂತಹ RV ರವೀಂದ್ರನ್ ಅವರ ಉಸ್ತುವಾರಿಯಲ್ಲಿ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ಬುಧವಾರ ನೇಮಿಸಿದೆ. ಈ ತನಿಖೆಯಲ್ಲಿ ಏನೇನಂತ ಇದೆ ಅಂತ ಹೇಳಿದ್ರೆ, ಭಾರತೀಯ ಪೌರರ ಮೊಬೈಲ್ ಅಥವಾ ಅವರ ವಿದ್ಯುನ್ಮಾನ ಉಪಕರಣಗಳ ಮೇಲೆ ಪೆಗಾಸಸ್ ಕುತಂತ್ರಾಂಶ ಬಳಸಿ ಬೇಹುಗಾರಿಕೆ ನಡೆಸಲಾಗಿದೆಯೋ ಹಾಗೂ ಮೊಬೈಲ್ ಮತ್ತು ಇತರ ಸಾಧನಗಳಲ್ಲಿ ಸಂಗ್ರಹಿಸಿದ ದತ್ತಾಂಶಗಳನ್ನು ಪಡೆದುಕೊಳ್ಳಲಾಗಿದೆಯೋ, ಸಂಭಾಷಣೆಗಳನ್ನು ಕದ್ದಾಲಿಸಲಾಗಿದೆಯೋ, ಇತರ ಯಾವುದೇ ರೀತಿಯಲ್ಲಿ ಯಾವುದೇ ಉದ್ದೇಶಕ್ಕಾಗಿ ಮಾಹಿತಿಯನ್ನು ಅಕ್ರಮವಾಗಿ ಪಡೆದುಕೊಳ್ಳಲಾಗಿದೆಯೋ ಎಂಬುದನ್ನು ಸಮಿತಿಯು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಇದು ಪ್ರಜಾವಾಣಿಯಲ್ಲಿ ಬಂದಂತಹ ಒಂದು ಮಾಹಿತಿ. ಇದಕ್ಕೆ ಸಂಬಂಧಿಸಿದ ಒಂದು ಟೆಕ್ನಿಕಲ್ ಕಮಿಟಿಯ ಒಂದು ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ PV ರವೀಂದ್ರನ್. ಪ್ಲೀಸ್ ರಿಮೆಂಬರ್, ಈ ಒಂದು ಆರೋಪಗಳನ್ನು ಪರಿಶೀಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ನೇಮಿಸಿದ ತಜ್ಞರ ತಾಂತ್ರಿಕ ಸಮಿತಿಯ ಮುಖ್ಯಸ್ಥರು ನ್ಯಾಯಮೂರ್ತಿ ರವೀಂದ್ರನ್. ಎರಡನೇ ಪ್ರಶ್ನೆ ಹೀಗಿದೆ: ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಪದನಿಮಿತ್ತ ಜನಗಣತಿ ಆಯುಕ್ತ ಯಾವ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತಾರೆ? ರಿಜಿಸ್ಟ್ರಾರ್ ಜನರಲ್ and ex officio census commissioner of India comes under the purview of which minister ಅಂತ ಇದೆ. here the right answer is option C, that is ಗೃಹ ವ್ಯವಹಾರಗಳ ಸಚಿವಾಲಯ. ಇಲ್ಲಿ ನಾವು ನೋಡಬಹುದು, ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಪದನಿಮಿತ್ತ ಜನಗಣತಿ ಆಯುಕ್ತ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಅವರು ಬರ್ತಾರೆ ಹಾಗೂ ಜನಸಂಖ್ಯೆಯ ಗಾತ್ರ, ಅದರ ಬೆಳವಣಿಗೆ ಇತ್ಯಾದಿಗಳ ಅಂಕಿ ಅಂಶಗಳ ವ್ಯವಸ್ಥಿತ ಸಂಗ್ರಹವನ್ನು ಅಭಿವೃದ್ಧಿಪಡಿಸಲು ಇದನ್ನು ಸ್ಥಾಪಿಸಲಾಗಿದೆ ಹಾಗೂ ಜನಗಣತಿಯ ನಡೆಸುವಂತಹ ಜವಾಬ್ದಾರಿಯನ್ನು ಕೂಡ ಇದಕ್ಕೆ ವಹಿಸಲಾಗಿದೆ. 2011ರ ವೇಳೆಗಾಗಲೇ ಭಾರತದ ದಶವಾರ್ಷಿಕ ಜನಗಣತಿಯನ್ನು ಸರಿಸುಮಾರು 15 ಬಾರಿ ನಡೆಸಲಾಗಿದೆ. The decennial census of India has been conducted 15 times as of 2011. ಮೊದಲ ಸಂಪೂರ್ಣ ಜನಗಣತಿಯನ್ನು 1881ರಲ್ಲಿ WC ಪ್ಲೋಡನ್ ಅಂದ್ರೆ ಆಗಿನ ಭಾರತೀಯ ಜನಗಣತ ಆಯುಕ್ತರಾಗಿದ್ರು, ಅವರು ಕೈಗೊಂಡಿದ್ರು. 1949ರ ನಂತರ ಇದನ್ನು ಭಾರತ ಸರ್ಕಾರದ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನರ್ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪ್ರಸ್ತುತ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತ ಯಾರು ಅಂತ ಹೇಳಿದ್ರೆ ಅದು ವಿವೇಕ್ ಜೋಶಿ. ಈಗ ಮೂರನೇ ಪ್ರಶ್ನೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಕೋವಿಡ್ ಲಸಿಕೆಗಳನ್ನು ಖರೀದಿಸಲು ಭಾರತ ಸರ್ಕಾರವು ಯಾವ 2 ಬ್ಯಾಂಕ್ಗಳಿಂದ ಸಾಲವನ್ನು ಕೇಳಿದೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳುವಂತ 2 ಬ್ಯಾಂಕ್ಗಳಿಂದ ಇದು ಸಾಲವನ್ನು, ಲಸಿಕೆಗಳನ್ನು ಖರೀದಿಸಲಿಕ್ಕೆ ಸಾಲವನ್ನು ಕೇಳಿದೆ. ಈ ಬ್ಯಾಂಕ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂತ ಯತ್ನ ಮಾಡುವ. ಭಾರತ ಸರ್ಕಾರವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳುವಂತ 2 ಬ್ಯಾಂಕ್ಗಳಿಂದ ಸರಿಸುಮಾರು 667 ಮಿಲಿಯನ್ ಡೋಸಸ್ ಕೋವಿಡ್ ವ್ಯಾಕ್ಸಿನ್ಸ್ ಅನ್ನು ಪ್ರೊಕ್ಯೂರ್ ಮಾಡಲಿಕ್ಕೆ ಈ ಸಾಲವನ್ನು ಮಾಡಲಿಕ್ಕಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಚಿಕ್ಕದಾಗಿ ತಿಳ್ಕೊಂಡು ಬಿಡುವ. ಇದೊಂದು ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು 19ನೇ ಡಿಸೆಂಬರ್ 1966ರಂದು ಅದು ಸ್ಥಾಪನೆಗೊಂಡಿತು. ಇದರ ಕೇಂದ್ರ ಕಚೇರಿ ಇರುವುದು ಮನಿಲಾ, ಫಿಲಿಪೀನ್ಸ್ ನಲ್ಲಿ. ಹಾಗೆ ಇದರ ಮುಖ್ಯ ಉದ್ದೇಶ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಏಷ್ಯಾದಂತ ಒಂದು ಎಲ್ಲ ದೇಶಗಳಲ್ಲೂ ಕೂಡ ಈ ಒಂದು ಸೋಷಿಯಲ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಅನುಗುಣವಾಗಿ ಇದು ಕಾರ್ಯನಿರ್ವಹಿಸುವಂಥದ್ದು. ಹಾಗೂ ಅಮೆರಿಕ ಮತ್ತು ಜಪಾನ್ ಇದರ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಆಫ್ ದಿಸ್ ಬ್ಯಾಂಕ್. ಅಂಡ್ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಈಗ ಪ್ರಸಕ್ತ 68 ಸದಸ್ಯರ ಒಂದು ರಾಷ್ಟ್ರಗಳನ್ನದು. ಇಟ್ ಹ್ಯಾಸ್ 68 ಮೆಂಬರ್ಸ್ ಇನ್ ಟೋಟಲ್. ನಾವು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳುವಂತ ಈ ಬ್ಯಾಂಕ್ ಇದು ಕೂಡ ಒಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇದ್ದು, ಇದು ಕೂಡ ಸೋಷಿಯಲ್ ಮತ್ತು ಎಕನಾಮಿಕ್ ಔಟ್ಕಮ್ಸ್ ಏಷ್ಯಾ ದೇಶಗಳಿಗೆ ಸಂಬಂಧಿಸಿದಾಗಿದೆ ಇರುವಂಥದ್ದು. ಇದರಲ್ಲಿ 102 ಮೆಂಬರ್ಸ್ಗಳಿವೆ ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಇರುವುದು ಬೇಜಿಂಗ್ ನಲ್ಲಿ. ಚೀನಾ ಮತ್ತು ಇಂಡಿಯಾ ಇದರ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಆಫ್ ದಿಸ್ ಬ್ಯಾಂಕ್. ಇನ್ನೊಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ
NDB ಅಂತ ಹೇಳುವಂಥದ್ದು. ಇದನ್ನು ಫಾರ್ಮಲಿ ಹಿಂದೆ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೂಡ ಕರೀತಾ ಇದ್ರು. ಸೊ ಇದು multilateral development bank which is established by the BRICS states or BRICS countries, Brazil, Russia, India, China and South Africa. ಹಾಗೂ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಶಾಂಘೈ, ಚೈನಾದಲ್ಲಿ. 4ನೇದು, ಕಾಲೇಜಿಯಟ್ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಹೆಲ್ಪ್ ಎಜುಕೇಟ್ ಕಾರ್ಯಕ್ರಮದ ಅಡಿಯಲ್ಲಿ ಯಾವ ಕಂಪನಿಯೊಂದಿಗೆ ತಿಳುವಳಿಕಾ ಒಪ್ಪಂದವನ್ನು ಮಾಡಿಕೊಂಡಿದೆ? ಹೆಲ್ಪ್ ಎಜುಕೇಟ್ ಅಂತ ಹೇಳುವಂಥ ಈ ಪ್ರೋಗ್ರಾಮ್. ಸೊ ಇದು ಕರೆಕ್ಟ್ ತರ ಆಪ್ಷನ್ ಬಿ, ದಟ್ ಈಸ್ ಇನ್ಫೋಸಿಸ್. ಸೊ ಪ್ರತಿ ವರ್ಷ 5 ಲಕ್ಷ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೋಧಕರಿಗೆ ಉಚಿತ ತರಬೇತಿ ನೀಡುವಂತೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ವಿದ್ಯಾರ್ಥಿಗಳಿಗೆ ಸಂಯೋಜಿತ ಕಲಿಕೆ ಅಥವಾ ಬ್ಲೆಂಡೆಡ್ ಲರ್ನಿಂಗ್ಗೆ ಅನುಗುಣವಾಗಿ ಬೋಧಕರ ತರಬೇತಿಗೆ ನೆರವು ನೀಡಲು ವಿದ್ಯಾರ್ಥಿಗಳು ಮತ್ತು ಬೋಧಕರ ತರಬೇತಿಗೆ ನೆರವು ನೀಡಲು ಇನ್ಫೋಸಿಸ್ ಜೊತೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಒಪ್ಪಂದಕ್ಕೆ ಬುಧವಾರ ಸಹಿ ಹಾಕಿದ್ದಾರೆ. ಇದು ಹೆಲ್ಪ್ ಎಜುಕೇಟ್ ಕಾರ್ಯಕ್ರಮದ ಅಡಿಯಲ್ಲಿ ತೆಗೆದುಕೊಳ್ಳಲಾದಂತಹ ಒಂದು ಉಪಕ್ರಮವಾಗಿದೆ. ಸೊ ಕಳೆದ ತಿಂಗಳು ನಿಮಗೆ ನೆನಪಿದೆ, ಅರ್ಲಿಯರ್ ದಿಸ್ ಮಂತ್, ಅಕ್ಟೋಬರ್, ಕಳೆದ ತಿಂಗಳಲ್ಲ, ಈ ತಿಂಗಳ 12ರಂದು ನಮ್ಮ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ ಕೂಡ ಒಂದು ಒಪ್ಪಂದ ನ್ಯಾಸ್ಕಾಮ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಕೂಡ ಅಷ್ಟೇ ಹೈಯರ್ ಎಜುಕೇಶನ್ ಸ್ಟೂಡೆಂಟ್ಸ್ಗಳಿಗೆ ಹೊಸ ಅಂದರೆ ಈಗಿನ ಅವಶ್ಯಕತೆಗೆ ಬೇಕಾಗುವಂಥ 3 ಹೊಸ ಕೋರ್ಸ್ಗಳನ್ನು ಕೂಡ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಫ್ಲೂಯೆನ್ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದ ಹಾಗೆ. ಭಾರತೀಯ ವಿಜ್ಞಾನ ಸಂಸ್ಥೆ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಬಾಷ್ಪೀಕರಣದ ನಂತರ ಶೇಖರಣೆಯ ಮಾದರಿಗಳನ್ನು ವಿಶ್ಲೇಷಿಸುವ ಮೂಲಕ ಯಾವ ವಸ್ತುವಿನಲ್ಲಿ ಕಲಬೆರಕೆ ಇರುವಿಕೆಯನ್ನು ಪತ್ತೆ ಹಚ್ಚಲು ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ. So, Indian Institute of Science Bengaluru has developed a low-cost and effective method to detect the presence of adulterant in which substance by analyzing the deposition patterns after evaporation. So, ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಹಾಲು ಆರ್ ಮಿಲ್ಕ್. ಸೊ ರಿಸರ್ಚರ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಒಂದು ಕಡಿಮೆ ಲೋ ಕಾಸ್ಟ್ ಎಫೆಕ್ಟಿವ್ ಮೆಥಡ್ ಅಂದರೆ ಹಾಲಿನಲ್ಲಿ ಇರುವಂತಹ ಒಂದು ಅಡಲ್ಟ್ರೆಂಟ್ಗಳನ್ನು ಕಂಡು ಹಿಡಿಲಿಕ್ಕೆ ಅಥವಾ ಏನು ಕಲಬೆರಕೆಯಾಗಿ ಅದಕ್ಕೆ ಯೂಸ್ ಮಾಡ್ತಾರೆ, ಯೂರಿಯಾ ಯೂಸ್ ಮಾಡ್ತಾರೆ, ಕೆಲವರು ನೀರು ಮಿಕ್ಸ್ ಮಾಡ್ತಾರೆ. ಸೊ ಇಂತಹ ಒಂದು ಅಡಲ್ಟ್ರೆಂಟ್ ಅನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಲೋ ಕಾಸ್ಟ್ ಎಫೆಕ್ಟಿವ್ ಮೆಥಡ್ ಅನ್ನು ಕಂಡು ಹಿಡಿದಿದ್ದಾರೆ. ಸೊ ಇದು ಹೇಗೆ ಕಂಡು ಹಿಡಿತಾರೆ ಅಂತ ಹೇಳಿದ್ರೆ ಬೈ ಅನಲೈಸಿಂಗ್ ದ ಡೆಪಾಸಿಷನ್ ಪ್ಯಾಟರ್ನ್ಸ್ ಆಫ್ಟರ್ ಇವಾಪರೇಷನ್, ಅಂದ್ರೆ ಆವಿಯಾಗುವ ಶೇಖರಣೆಯ ಮಾದರಿಗಳಿಗೆ ಅನುಗುಣವಾಗಿ ಈ ಡಿಟೆಕ್ಷನ್ ಅನ್ನು ಅವರು ಮಾಡ್ತಾರೆ, ಅಂದ್ರೆ ಈ ಕಲಬೆರಕೆಯ ಪತ್ತೆ ಹಚ್ಚುವಿಕೆಯನ್ನು ಮಾಡ್ತಾರೆ. ಹಾಗೂ ಇದರ ಒಂದು ಫೈಂಡಿಂಗ್ಸ್ ಅನ್ನು ಅವರು ಪ್ಯೂರ್ ರಿವ್ಯೂಡ್ ಜರ್ನಲ್ ಆಗಿರುವಂತಹ ACS ಒಮೆಗಾದಲ್ಲೂ ಕೂಡ ಅವರು ಪಬ್ಲಿಷ್ ಮಾಡಿದ್ದಾರೆ. ಹಾಗಿದ್ರೆ ಆವಿಯಾಗುವ ಶೇಖರಣೆಯ ಮಾದರಿಗಳು ಅಂದ್ರೆ ಏನು? ಸೊ ಇಲ್ಲಿ ನಾವು ನೋಡ್ಬೋದು, ಈ ಕಲಬೆರಕೆಯನ್ನು ಪತ್ತೆ ಹಚ್ಚಲಿಕ್ಕೆ ನೋಡಿ, ಇದು ಕಲಬೆರಕೆ ಇಲ್ಲದಂತ ಹಾಲಿನಲ್ಲಿ ಹಾಲನ್ನು ಆವಿಯ ರೂಪದಲ್ಲಿ ಅಂದ್ರೆ ಅದನ್ನು ಇವಾಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಆವಿಯಾಗುವ ಶೇಖರಣೆಯ ಮಾದರಿಗಳು ಅಂದ್ರೆ ಆವಿಯ ಸಂದರ್ಭದಲ್ಲಿ ಆ ಒಂದು ಶೇಖರಣೆಯ ಒಂದು ಡೆಪಾಸಿಷನ್ ಇದೆಯಲ್ಲ ಇದರಲ್ಲಿ ಅವರು ಪತ್ತೆ ಹಚ್ತಾರೆ, ಅಂದ್ರೆ ಹಾಲಿನಲ್ಲಿ ಕಲಬೆರಕೆ ಉಂಟಾ ಇಲ್ವಾ ಅಂತ. ಡೈಲ್ಯೂಟೆಡ್ ಮಿಲ್ಕ್ ಅಲ್ಲಿ ನೋಡಿ ಈ ರೀತಿಯ ಸ್ಪಾಟೆಡ್ ಆಗಿರುವಂತಹ ಒಂದು ಶೇಖರಣೆ ಉಂಟಾಗ್ತದೆ. ಯೂರಿಯಾ ಜೊತೆ ಕೆಲವು ಸಲ ಹಾಲನ್ನು ಕಲಬೆರಕೆ ಮಾಡ್ತಾರೆ, ಆಗ ಇಲ್ಲಿ ನೋಡ್ಬೋದು ಸೈಡ್ ಅಲ್ಲಿ ಈ ರೀತಿ ಕ್ರಿಸ್ಟಲೈಸೇಷನ್ ಆಗಿ ಉಂಟಾಗ್ತದೆ. ಸೊ ಯಾವುದೇ ಕಲಬೆರಕೆ ಹಾಲನ್ನು ಈ ರೀತಿ ಆವಿಯಾಗುವಿಕೆ ಮಾಡುವಂತ ಸಂದರ್ಭದಲ್ಲಿ ನೋಡಿ ಈ ರೀತಿಯ ಒಂದು ಡೆಪಾಸಿಷನ್ ಉಂಟಾಗ್ತದೆ. ಸೊ ಅದರಲ್ಲಿ ಗೊತ್ತಾಗ್ತದೆ ಸಿಂಪಲ್ ವೇ ಅಲ್ಲಿ ಏನಂತ ಹೇಳಿದ್ರೆ ಈ ಒಂದು ಪ್ಯಾಟರ್ನ್ ನ ಮೂಲಕ ಹಾಲು ಶುದ್ಧವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ಯಾಟರ್ನ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬೈ ಅನಲೈಸಿಂಗ್ ದ ಡೆಪಾಸಿಷನ್ ಪ್ಯಾಟರ್ನ್ಸ್ ಆಫ್ಟರ್ ಇವಾಪರೇಷನ್, ಅಂದ್ರೆ ಆ ಹಾಲನ್ನು ಆವಿಯಾಗುವಂತಹ ಸಂದರ್ಭದಲ್ಲಿ ಕೊನೆಗೆ ಉಳಿಯುವಂತಹ ಶೇಖರಣೆಯ ಮಾದರಿಗಳ ಆಧಾರದ ಮೇಲೆ ಕಲಬೆರಕೆ ಆ ಹಾಲಲ್ಲಿ ಉಂಟಾ ಇಲ್ವಾ ಅಂತ ಹೇಳುವಂಥದ್ದನ್ನು ಪತ್ತೆ ಹಚ್ಚಬಹುದು. ಸೊ ಇಲ್ಲಿ ನಾವು ನೋಡ್ಬೋದು ಶುದ್ಧ ಹಾಲು ಆವಿಯಾಗುವಂತಹ ಸಂದರ್ಭದಲ್ಲಿ ನೋಡಿ ಈ ರೀತಿಯ ಪ್ಯಾಟರ್ನ್ಗಳು ಬಂದ್ರೆ, ಡೈಲ್ಯೂಟೆಡ್ ಮಿಲ್ಕ್ ಅಲ್ಲಿ ಈ ರೀತಿ ಡಾಟ್ 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 ಆಗಿ ಬರ್ತದೆ. ಒಂದು ವೇಳೆ ಯೂರಿಯಾ ಜೊತೆ ಡೈಲ್ಯೂಷನ್ ಕಲಬೆರಕೆ ಇದ್ರೆ ಹಾಲಲ್ಲಿ ಆವಿಯಾಗುವ ಈ ಪ್ಯಾಟರ್ನ್ಗಳು ಈ ರೀತಿಯ ಕ್ರಿಸ್ಟಲೈಸೇಷನ್ ಆಗಿರ್ತದೆ. 6ನೇದು, ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಹೂ ಇಸ್ ದ ಕರೆಂಟ್ ಚೇರ್ಮನ್ ಆಫ್ ದ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಇಸ್ ಬಿಬೇಕ್ ಡೆಬ್ರಾಯ್ ಅಂತ ಹೇಳುವವರು. ಸೊ ಇವರನ್ನು ಬಿಬೇಕ್ ಡೆಬ್ರಾಯ್ ಅವರನ್ನು 2 ವರ್ಷದವರೆಗೆ ಈ ಒಂದು ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಆಗಿ ಅವರನ್ನು ಅಧ್ಯಕ್ಷರಾಗಿ ಅದರದ್ದು ನೇಮಕಾತಿ ಮಾಡಿದ್ದಾರೆ. ಹೊಸದಾಗಿ ಸ್ಥಾಪಿಸಲಾದ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ದ ನ್ಯೂಲಿ ಸೆಟ್ ಅಪ್ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್. ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಇಸ್ KV ಕಾಮತ್.
ಸೊ ಇಲ್ಲಿ ನಾವು ನೋಡ್ಬೋದು, ಸೊ ಗೌರ್ಮೆಂಟ್ ಬಹಳಷ್ಟು ಶ್ರೇಷ್ಠ ಬ್ಯಾಂಕರ್ ಆಗಿರುವಂಥ KV ಕಾಮತ್ ಅವರನ್ನು ಈ 20,000 ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಸೆಟಪ್ ಮಾಡಿರುವಂಥ ಈ ಒಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ ಹಣಕಾಸು ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಾಗಿರುವಂಥ ಒಂದು ರಾಷ್ಟ್ರೀಕೃತ ಬ್ಯಾಂಕ್. ಸೊ ಅದರ ಒಂದು ಅಧ್ಯಕ್ಷರಾಗಿ KV ಕಾಮತ್ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಹಾಗೂ ಇವರು he was also the first head of the new development bank set up by the BRICS. So BRICS ಬ್ಯಾಂಕ್ ಅಂತ ಹೇಳುವಂಥ ನೂತನ ಅಭಿವೃದ್ಧಿ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದರದ್ದು ಕೂಡ ಅವರು ಅಧ್ಯಕ್ಷರಾಗಿರ್ತಾರೆ. ಇಸ್ ಇಟ್ ಕ್ಲಿಯರ್? ಈಗ 8ನೇ ಪ್ರಶ್ನೆ, ಆಫ್ರಿಕನ್ ಒಕ್ಕೂಟ ಯಾವ ದೇಶದ ಮಾನ್ಯತೆಯನ್ನು ರದ್ದುಗೊಳಿಸಿದೆ? ಸೊ ಈ ಪ್ರಶ್ನೆಗೆ ಬಹುಶಃ ನಿನ್ನೆಯ ಪ್ರಶ್ನೆಗೆ ಒಂದು ನಾವು ಕೋರಿಲೇಷನ್ ಅನ್ನು ಕೊಡ್ಬೋದು. ನಿನ್ನೆ ನಿಮಗೆ ಗೊತ್ತಿದೆ ಸೂದಾನ್ ದೇಶದಲ್ಲಿ ಯಾವ ರೀತಿಯ ಒಂದು ದಂಗೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆಫ್ರಿಕನ್ ಯೂನಿಯನ್ ಸುಡಾನ್ ದೇಶದ ಈ ಒಂದು ಮಾನ್ಯತೆಯನ್ನು ರದ್ದುಗೊಳಿಸಿದೆ, ಅಂದರೆ ಆ ಒಕ್ಕೂಟಕ್ಕೆ ಸಂಬಂಧಿಸಿದ ಒಂದು ಮಾನ್ಯತೆಯನ್ನು ರದ್ದುಗೊಳಿಸಿದೆ. ಸೊ ಸುಡಾನ್ನಲ್ಲಿ ನಾಗರಿಕ ಆಡಳಿತವನ್ನು ಪುನಃಸ್ಥಾಪಿಸುವವರೆಗೆ ದೇಶದ ಮಾನ್ಯತೆ ರದ್ದುಗೊಳಿಸುವುದು ಎಂದು ಆಫ್ರಿಕನ್ ಒಕ್ಕೂಟ ಬುಧವಾರ ಹೇಳಿದೆ. ಸೊ ದೇಶದಲ್ಲಿ ಸೇನಾ ಸ್ವಾಧೀನವನ್ನು ತಿರಸ್ಕರಿಸುವ ಒಕ್ಕೂಟ ಇದೊಂದು ಅಸಂವಿಧಾನಿಕ ಎಂದು ಅದನ್ನು ಕರೆದಿದೆ. ಹಾಗೂ ಸುಡಾನ್ನ ಜನರಲ್ ಅಬ್ದೆಲ್ ಫತಾ ಅಲ್ ಬುರ್ಹಾನ್ ಅವರು ಸೋಮವಾರ ಸರ್ಕಾರ ವಿಸರ್ಜಿಸಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಹಿನ್ನೆಲೆಯಲ್ಲಿ ಈ ಆಫ್ರಿಕನ್ ಒಕ್ಕೂಟ ಈ ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡಿದೆ. ಯಾವ ಡಿಸಿಷನ್ ಅಂತ ಹೇಳಿದ್ರೆ, ಸುಡಾನ್ನ ಒಂದು ಮಾನ್ಯತೆಯನ್ನು ಆಫ್ರಿಕನ್ ಒಕ್ಕೂಟದಲ್ಲಿ ಅದು ರದ್ದುಗೊಳಿಸಿದೆ. ಸೊ ಆಫ್ರಿಕನ್ ಯೂನಿಯನ್ ಅಂತ ಹೇಳಿದ್ರೆ ಇದು ಆಫ್ರಿಕಾ ದೇಶಗಳಿಗೆ ಸರಿಸುಮಾರು 55 ರಾಷ್ಟ್ರಗಳ ಒಂದು ಒಕ್ಕೂಟ. ಹಾಗೂ ಈ ಬ್ಲಾಕ್ ಅಥವಾ ಈ ಒಂದು ಒಕ್ಕೂಟವನ್ನು 26ನೇ ಮೇ 2001 ಆದಿಸ್ ಅಬಾಬಾ ಇಥಿಯೋಪಿಯಾದಲ್ಲಿ ಅದನ್ನು ಲಾಂಚ್ ಮಾಡಿದ್ರು. and it was launched on 9th July 2002 in Africa. ಈ ಬ್ಲಾಕ್ ಅನ್ನು ಅಂದ್ರೆ ಅದನ್ನು ಫೌಂಡ್ ಔಟ್ ಮಾಡಿದ್ದು ಅಥವಾ ಇಟ್ ವಾಸ್ ಫೌಂಡೆಡ್ ಆನ್ 26 May 2001 ಇನ್ ಇಥಿಯೋಪಿಯಾ. ಬಟ್ ಅಧಿಕೃತವಾಗಿ ಈ ಒಂದು ಬ್ಲಾಕ್ನ ಲಾಂಚ್ ಆಗಿರುವಂಥದ್ದು ಬರುವ ವರ್ಷ 9th July 2002 ಇನ್ ಸೌತ್ ಆಫ್ರಿಕಾ. ಹಾಗೂ ಆಫ್ರಿಕನ್ ಯೂನಿಯನ್ ಹಿಂದೆ ಇದ್ದಂಥ ಆಫ್ರಿಕನ್ ಯೂನಿಟಿ, ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಅದು ರಿಪ್ಲೇಸ್ ಮಾಡಿರುವಂಥ ಒಂದು ಸಂಸ್ಥೆ. ಹಾಗೂ ಆಫ್ರಿಕನ್ ಯೂನಿಯನ್ನ ಈ ಸಚಿವಾಲಯ ಇದೆಯಲ್ಲ, ಇದು ಆದಿಸ್ ಅಬಾಬಾ ಇಥಿಯೋಪಿಯಾದಲ್ಲಿ ಇರುವಂಥದ್ದು. 9ನೇ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾವ ದೇಶದ ಅಧ್ಯಕ್ಷೀಯ ಚುನಾವಣೆಯ ನಡವಳಿಕೆಯನ್ನು ವೀಕ್ಷಿಸಲು 3 ಸದಸ್ಯರ ನಿಯೋಗದ ನೇತೃತ್ವವನ್ನು ವಹಿಸಿದ್ದಾರೆ? Chief Election Commissioner of India has led a 3-member delegation to observe the conduct of presidential elections of which country ಅಂತ ಇದೆ. So here the right answer is Uzbekistan. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರುವಂಥ ಶ್ರೀ ಸುಶೀಲ್ ಚಂದ್ರ ಅವರು he has led a 3-member delegation to ಉಜ್ಬೇಕಿಸ್ತಾನ್. ಸೊ ಉಜ್ಬೇಕಿಸ್ತಾನ್ಗೆ ಅವರು ಕಳಿಸಿದ್ದಾರೆ ಈ ನಿಯೋಗವನ್ನು. ಮುಖ್ಯವಾಗಿ ಅಲ್ಲಿಯ ಉಜ್ಬೇಕಿಸ್ತಾನ ಏನು ಅಕ್ಟೋಬರ್ 24, 2021 ನಡೆಯಲಿರುವಂಥ ಅವರ ರಾಷ್ಟ್ರಪತಿ ಚುನಾವಣೆಗೆ, ಉಜ್ಬೇಕಿಸ್ತಾನದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವೀಕ್ಷಣೆಗೋಸ್ಕರ ಈ ಒಂದು ಡೆಲಿಗೇಷನ್ ಅನ್ನು ಅವರು ಕಳಿಸ್ಲಿಕ್ಕಿದ್ದಾರೆ. ಸೊ ಉಜ್ಬೇಕಿಸ್ತಾನ್ ಇದರ ಕ್ಯಾಪಿಟಲ್ ಇರೋದು ತಾಷ್ಕೆಂಟ್ನಲ್ಲಿ. ಸೊ ಸ್ನೇಹಿತರೆ, ಇದು ಇವತ್ತಿನ ಒಂದು ನ್ಯೂಸ್ ಅನಾಲಿಸಿಸ್. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಾಳೆ ಇನ್ನಷ್ಟು ವಿಚಾರಗಳೊಂದಿಗೆ ಪುನಃ ಹಾಜರಾಗ್ತೇನೆ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.